ಏ ಹಾಯ್. ಇವತ್ತು ನಮ್ಮ ಮನೇಲಿ ಆಲೂ ಪರಾಟನ ಟ್ರೈ ಮಾಡಿದೆ. ಸೊ ನಾ ಯಾವ ಥರ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ತೆ. ಫಸ್ಟ್ ಈರುಳ್ಳಿನ ಎಷ್ಟು ಸಣ್ಣ ಆಗ್ತದೋ ಅಷ್ಟು ಸಣ್ಣದಾಗಿ ಹೆಚ್ಕೊಂಡೆ. ಅದ್ರ ಜೊತೆಲಿ ಹಸಿಮೆಣಸು, ಸೊ ಬೆಳ್ಳುಳ್ಳಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದು ಮೂರನ್ನು ಎಷ್ಟು ನನ್ನ ಕೈಲಿ ಸಣ್ಣದಾಯ್ತದೋ ಅಷ್ಟು ಹಚ್ಚಿದ್ದು ನಾನು. ಇದನ್ನೆಲ್ಲ ಎಷ್ಟು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡು ಅದನ್ನೆಲ್ಲ ಒಂದು ಬೌಲ್ ಅಥವಾ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿದೆ. ಅದು ಆದಮೇಲೆ ನಾನು ಆಲ್ರೆಡಿ ಎರಡು ಪೊಟ್ಯಾಟೊನ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ, ಉಪ್ಪು ಹಾಕಿ ಇಟ್ಟಿದ್ದೆ. ಒಂದು 3-4 ವಿಷಲ್ ಆಗ್ತಾ ಇದ್ದಂಗೆ ಅದನ್ನು ಆಫ್ ಮಾಡಿ ತಣಿಲಿಕ್ಕೆ ಹಾಗೆ ಇಟ್ಟದ್ದು. ಅದು ಒಂದು ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆ, ಅಂದರೆ ಒಂದು ಆಲ್ಮೋಸ್ಟ್ ತಣದಿತ್ತದು. ಅದಾದ ಕೂಡಲೇ ಒಂದು ಟ್ರಾನ್ಸ್ಫರ್ ಬೌಲಲ್ಲಿ ಈರುಳ್ಳಿ ಆಲೂಗಡ್ಡೆದೆಲ್ಲ ಹಾಕಿ ಅದಕ್ಕೂ ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಪೌಡ್ರು, ಬೇಕಿದ್ರೆ ಖಾರ ಪುಡಿ ಹಾಕ್ಕೊಳ್ಳೋಕೆ ಅಡ್ಡಿಲ್ಲ. ನನಗೆ ಆಲ್ರೆಡಿ ಹಸಿಮೆಣಸು ಸುಮಾರು ಖಾರ ಇತ್ತು, ಹಾಗಾಗಿ ನಾನು ಹಾಕಲಿಲ್ಲ. ಅದಾದಮೇಲೆ ಜೀರಿಗೆ ಮತ್ತು ಸ್ವಲ್ಪ ಅಜ್ವೈನ್ ಅಂದರೆ ಮೊಹಮ್ಮದ್ ಕಾಳು ಅದು. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು, ಅದು ಮೂರನ್ನು ಕ್ರಷ್ ಮಾಡ್ಕೊಂಡೆ, ಜಜ್ಕೊಂಡು ತಗೊಂಡಿತ್ತು. ಆಮೇಲೆ ಇದಕ್ಕೊಂದು ಸ್ವಲ್ಪ ಎಳ್ಳನ್ನು ಹಾಕಿದ್ದೆ ನಾನು, ಜಸ್ಟ್ ಫಾರ್ ಟೇಸ್ಟ್ ಅಷ್ಟೇ. ಕೊಟ್ಕೊಂಡಿದ್ದೆಲ್ಲನ ಆ ಟ್ರಾನ್ಸ್ಫರ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಬಿಸಿ ಇರೋದ್ರಿಂದ ಚಮಚದಲ್ಲೇ ಅದನ್ನು ನೀಟಾಗಿ ಎಷ್ಟಾಗ್ತದೆ ಅಷ್ಟು ಮಿಕ್ಸ್ ಮಾಡ್ಕೊಂಡೆ. ಆಮೇಲೆ ಅದು ತಣಿತಾ ಇದ್ದಂಗೆ ಆಮೇಲೆ ಕೈಯಿಂದ ಅದನ್ನು ಇನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೆ, ಅಂದರೆ ಎಲ್ಲ ಮಸಾಲೆ ಹಾಕಿದ ಇದೆಲ್ಲ ಸರಿಯಾಗಿ ಹಿಡೀಲಿ ಉಪ್ಪೆಲ್ಲವ ಅಂಥೇಳಿ. ಅದಾದಮೇಲೆ ನಾನು ಆಲ್ರೆಡಿ ಮೊದಲೇ ಸ್ವಲ್ಪ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಅದಕ್ಕೆ ಮೈದಾ ಹಿಟ್ಟು, ಒಂದು ಸ್ವಲ್ಪ ಉಪ್ಪು ಇದಿಷ್ಟು ಹಾಕಿ ನಮ್ಮದು ಚಪಾತಿ ಮಾಡ್ಲಿಕ್ಕೆ ನಾವೆಂತ ಹಿಟ್ಟು ರೆಡಿ ಮಾಡ್ಕೊತ್ರೋ ನೋಡಿ, ಹಾಗೆ ಅದನ್ನು ಫಸ್ಟಿಗೆ ಅದು ನೆನೆಸ್ಲಿಕ್ಕೆ ಇಟ್ಟಿದ್ದೆ. ಅಂದರೆ ಹಿಟ್ಟು ಒಂದು ಸಲ ನಾವು ಕಲಸಿದ ತಕ್ಷಣ ಆವಾಗ ಮಾಡಿರೋದಷ್ಟು ಇದು ಬರೋದಿಲ್ಲ, ಅಂದರೆ ರುಚಿ ಬರೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದರದ್ದು ಟೇಸ್ಟ್ ಚಲೋ ಬರ್ತದ, ಅದಕ್ಕಾಗಿ ಅದನ್ನು ಬಿಟ್ಟಿದ್ದೆ. ಅದಾದಮೇಲೆ ಅದು ಚಪಾತಿ ಥರ ಲಟ್ಟಿಸ್ಕೊಂಡೆ. ಈ ಏನು ಬಟಾಟೆದು ನಾವೆಂತ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಚೂರ್ಣ, ಅದನ್ನು ಸ್ಟಫಿಂಗು ಇದ್ರೊಳಗೆ ಸ್ಟಫ್ ಮಾಡಿ ಆಮೇಲೆ ಅದನ್ನು ನಾರ್ಮಲ್ ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಆಯಿತು. ಇದು ಪರೋಟ. ನಾನು ಪರೋಟನ ಅಪ್ಪಿ ಏನಾದರೂ ಹೋಗಿ ಲಟ್ಸೋಕೆ ಹೋಗ್ಬಿಟ್ರೆ ಪರೋಟಾಗೆ ನನ್ನ ಮೇಲೆ ಕ್ರಶ್ ಆಗಿ ಅದ್ರ ಶೇಪೆಲ್ಲ ಔಟ್ ಆಗ್ತದೆ ಅಂದ್ಕೊಂಡು ಅಮ್ಮನ ಕೈಲೇ ಕೊಟ್ಟೆ. ಅಮ್ಮ ಮಾಡಿರೋದ್ರಿಂದ ಅದ್ರ ಶೇಪ್ ಅಷ್ಟು ನೀಟಾಗಿ ಬಂದಿದೆ. ಅದೇ ನಾ ಮಾಡಿರೋದಾದರೆ ಬೇಡಪ್ಪೋ. ಬೆಳಗ್ಗೆ ಮುಂಚೆ ಸಂಜೆ ಕಡೆಗೆ ಹೊಟ್ಟೆ ತುಂಬಿರ್ತದೆ ಮಾಡ್ಕೊಂಡು ತಿಂದರೆ. ಅದಾದಮೇಲೆ ಬಂಡಿ ಕಾಯ್ತಾ ಇದ್ದಂಗೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿದೆ. ಅಬ್ಬಬ್ಬೋ ಸ್ವರ್ಗ. ಪಿಕ್ಚರಲ್ಲಿ ಹಿಂಗೆ ಅಲ್ಲ ಕಾಣಿಸೋದು ಸ್ವರ್ಗ, ಬಿಳಿ ಹೊಗೆ ಅದ್ರ ಮಧ್ಯದಲ್ಲಿ ನಿಂತ್ಕೊಂಡಂಗೆ ಆಯಿತು. ಕಡೆಗೆ ಬಂಡಿ ಕಾಯ್ತಾ ಇದ್ದಂಗೆ ಹಾಗೆ ಫಸ್ಟ್ ಮಾಡಿ ಲಟ್ಸಿಟ್ಕೊಂಡಿದ್ದ ಆಲೂ ಪರೋಟ ಆಲೂ ಎಂಥದ್ದು ಒಂದು ಅದನ್ನು ಬಂಡಿ ಮೇಲೆ ಹಾಕಿ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚಂದ ಬೇಯ್ತಿದ್ದೆ. ನಾನು ರೆಕಾರ್ಡಿಂಗ್ ಮಾಡ್ತಿರುವಾಗ ನಿಮ್ಗೆ ಸ್ವಲ್ಪ ಕಾಗೆ ಸೌಂಡ್ ಕೇಳಿಸಿರ್ಬೋದು. ಇದೆಷ್ಟು ಗಂಟೆ ಗೊತ್ತಾ? ಬೆಳಿಗ್ಗೆ 4:15 ಜಾವ. ಈ ಜಾವದಲ್ಲಿ ಕಾಗೆ ಎದ್ದಿರ್ತದೆ, ಅಂಥದ್ರಲ್ಲಿ ನಾನು ಕಾಗೆ ಥರ ಎದ್ಕ ಕೂತಾನೆ. ಆ್ಯಕ್ಚುಲಿ ಈ ಟೈಮಲ್ಲಿ ನನಗೆ ಎಲ್ಲ ರೆಕಾರ್ಡಿಂಗ್ಸು ಎಡಿಟಿಂಗು ಮಾಡ್ಲಿಕ್ಕೆ ಒಂಥರ ಪೀಸ್ಫುಲ್ಲು. ಮಿಡ್ಲಲ್ಲೆಲ್ಲ ಆಗೋದಿಲ್ಲ, ಆಚೆ ಈಚೆ ಸೌಂಡು ಎಲ್ಲ ಇರ್ತದ. ಹಾಗಾಗಿ ನಂದು ಪರ್ಫೆಕ್ಟ್ ಟೈಮ್ ಅಂದರೆ ಮಿಡ್ನೈಟ್.
ಓ ಬ್ಯಾಚುರಲ್, ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೆಂಗದೆ ಅಂದ್ಕೊಂಡಂಗೆ ರಿವ್ಯೂ ಕೊಡಿ ಆಯಿತಾ. ಓಕೆ, ಇದಾದಮೇಲೆ ಇದನ್ನು ರಾಯ್ತ ಅಥವಾ ಮೊಸರು ಅಥವಾ ಚಿಕನ್ ಗ್ರೇವಿ ಅಥವಾ ಕೂರ್ಮಾ ಯಾವುದ್ರ ಜೊತೆಲಾದರೂ ಸರ್ವ್ ಮಾಡಿ ತಿನ್ಬೋದು. ನಾನು ಇದಕ್ಕೆ ಮೊಸರು, ಕಾಫಿ, ಚಹಾ ಎಲ್ಲ ಮಾಡ್ಕೊಂಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.